ಚೈತ್ರ 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 ಬಾ ಚೈತ್ರ ಆಚೆ ಕಡೆ ಬೇಗ ಬಾ ಇಲ್ಲಿ. ಅಯ್ಯೋ ಏನ್ರಿ ಏನ್ರಿ ನಿಮ್ದು ಒಳ್ಳೆ ತಲೆನೋವಾಗೈತಲ್ಲ. ದಿನಾಲು ಬರೀ ಇದೇ ಕಿತಾಪತಿ ಆಗೋಯ್ತು ನಿಮ್ದು. ಬರೋದು ಖುಷಿ ಖುಷಿಯಾಗಿ ಹಂಗ್ ಮಾಡ್ದೆ ಚೈತ್ರ, ಹಿಂಗ್ ಮಾಡ್ದೆ, ಅಲ್ಲಿ ಕಳ್ತನ ಮಾಡ್ದೆ, ಇದ್ ಮಾಡ್ದೆ ಅಂತ ಹೇಳೋದಕ್ ಬರ್ತೀರಾ ನನ್ನ ಮುಂದೆ? ನನ್ ಹೊಟ್ಟೆ ಉರ್ಸ್ಬಿಡ್ರಿ, ಸುಮ್ಮಕ್ ಹೋಗ್ಬಿಡ್ರಿ ಅತ್ಲಾಗಿ. ದಿನಾಲು ನಾನು ಬರ್ತೀರಾ. ಮೊನ್ನೆ ನೋಡಿದ್ರೆ ಆ ಸಾವುಕಾರ ತೋಟದಲ್ಲಿ ಹೋಗ್ಬಿಟ್ಟು, ಆ ರಂಗಜ್ಜ ತೋಟದಲ್ಲಿ ಹೋಗ್ಬಿಟ್ಟು ಎಲ್ಲ ಬಾಳೆಗೊನೆ ಎಲ್ಲ ಕಳ್ತನ ಮಾಡ್ಬಿಟ್ಟು ನನಗ್ ನೋಡಿದ್ರೆ ಎಲ್ಲ ದೊಡ್ಡದಾಗಿ ಕೆಲಸ ಸಿಕ್ಕೈತಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟು ಅನ್ಯವಾಗಿ ಹೋಗಿ 2-3 ದಿವಸ ಅವ್ರ ಹೊಲದಲ್ಲಿ ಕೆಲಸ ಮಾಡ್ಲಿಲ್ವಾ ನೀವು? ಹಿಂಗೆ ತಿರ್ಗಾ ಏನೋ ಹೇಳಕ್ ಬಂದಿದ್ದೀರಾ. ನಿಮ್ ಮಾತು ನಾನು ಏನು ಕೇಳಲ್ಲ ಕಣ್ರಿ. ಸುಮ್ನೆ ನನಗೆ ತಲೆನೋವು ಕೊಡ್ಬೇಡ್ರಿ, ಹೋಗ್ರಿ ಸುಮ್ಕೆ. ಪದೇ ಪದೇ ಬಂದ್ಬಿಟ್ಟು ಅದು ಇದು ಹೇಳಕ್ ಬರ್ಬೇಡ್ರಿ ನೀವು. ತಿಂಡಿ ಮಾಡಿದೀನಿ, ತಿಂಡಿ ತಿಂತೀರಾ? ಊಟ ಮಾಡಿದೀನಿ, ಊಟ ಏನಾರ ಮಾಡ್ಬೇಕಾ? ಬೇರೆ ಏನಾರ ಇದ್ರೆ ಹೇಳ್ರಿ, ಏನು ವಿಷಯ ಹೇಳಕ್ ಬರ್ಬೇಡ್ರಿ ನನಗೆ. ನನಗೂ ಕೇಳಿ 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 ಇಷ್ಟ ದಿವಸ ನಿಮ್ದು ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ನಿನ್ ಮಗ ನೋಡ್ರಿ ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದಾನೆ. ಊರಲ್ಲೆಲ್ಲ ನಿನ್ ಮಗನೇ ಹೇಳ್ತಾರಲ್ರಿ, ಗಿರೀಶ ಅದೇನ್ ಬುದ್ಧಿವಂತ ಆಗ್ಬಿಟ್ಟಿದಾನೆ. ಕೋಳಿ ಫಾರಂ ಎಲ್ಲ ಮಾಡ್ಕೊಂಡ್ಬಿಟ್ಟು, ಹಸುಗಳ ಫಾರಂ ಎಲ್ಲ ಮಾಡ್ಕೊಂಡ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದವನು ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದಾನೆ. ಅವನು ಬುದ್ಧಿ ಕಲ್ತ್ರು ಅವ್ರ ಅಪ್ಪ ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ಅಂತ ಎಲ್ಲಾರು ಊರವರೆಲ್ಲ ಆಡ್ಕೊಂತಿದ್ರಂತೆ. ಹಂಗಂತ ಬಂದ್ಬಿಟ್ಟು ನಮ್ ಗಿರ್ಜಕ್ಕ ಹೇಳ್ತಿದ್ಲು, ನೀವ್ ಯಾವಾಗ್ರಿ ಬುದ್ಧಿ ಕಲಿಯೋದು? ನೋಡ್ರಿ ನನ್ನ ಮಗ ಬುದ್ಧಿವಂತ ಅದ, ನೀವು ಇನ್ನೂ ಬುದ್ಧಿ ಕಲ್ತಿಲ್ವಲ್ರಿ. ಯಾರ್ ಸಾಹಸನು ಬೇಡ, ಸುಮ್ಕಿರಿ. ನಿಮ್ಗೆ ಎಂತ ಅವಮಾನ ಆಗೋಯ್ತ್ರಿ ನಿಮ್ಗೆ. ಹೊಲತ್ತಾವಿಂದ ಮನೆ ತೋಟತಾವ್ಲಿಂದ ಮನೆಯಿಂದ ಎಲ್ಲ ಆಚೆ ಕಡೆ ಹಾಕ್ಬಿಟ್ರು ನಿಮ್ ಭಾವ. ಆದ್ರೂ ಇನ್ನೂ ಬುದ್ಧಿ ಕಲ್ತಿಲ್ವಲ್ರಿ ನೀವು? ಏಯ್ ಲೇ ಚೈತ್ರ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ? ನನಗೆ ಇನ್ಮೇಲಿಂದ ನೀನು ಆಡ್ಕೊಳಂಗಿಲ್ಲ, ಹೆಂಗ್ ಬೇಕಂಗ್ ಮಾತಾಡಂಗಿಲ್ಲ. ನಾನು ಇನ್ಮೇಲಿಂದ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ, ಗೊತ್ತಾ? ನನಗೆ ಯಾರು ಏನು ಆಡ್ಕೊಳಂಗೆ ಇಲ್ಲ ಕಣೆ. ಇನ್ಮೇಲಿಂದ ನನಗೆ ಎಲ್ಲಾರು ಕೂಡ ಬೆಲೆ ಕೊಟ್ಟು ಮಾತಾಡಿಸ್ಬೇಕು. ಇಡೀ ಊರ್ಗೆನೆ ನಾನೇ ಕಣೆ ಇನ್ಮೇಲಿಂದ ಸಾವ್ಕಾರ. ಅಯ್ಯೋ 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 ಅಯ್ಯೋ, ಏನ್ರಿ ಇದೇನ್ರಿ ಇದು? ನಿಮ್ದು ಕೇಳಿ ಕೇಳಿ ಹೇಳಿ ನನಗೂ ಸಾಕಾಗೋಯ್ತು ಅತ್ಲಾಗಿ. ತಿರ್ಗಾ ಇವಾಗ ಬೇರೆ ನೀವು ಊರಿಗೆ ಸಾವ್ಕಾರ ಆಗ್ತೀರಾ. ಅದೆಲ್ರಿ ಹೋಗಿದ್ರಿ ಕಳ್ತನ ಮಾಡ್ಕೊಂಡ್ ಬರೋದಕ್ಕೆ? ಬರ್ರಿ ಸುಮ್ನೆ. ದೋಸೆ ಮಾಡಿದೀನಿ, ಬಿಸಿ ಬಿಸಿ ದೋಸೆ, ಅದ್ರ ಮೇಲೆ ಚಟ್ನಿ ಮಾಡಿದೀನಿ. ಚಟ್ನಿ ದೋಸೆ ಪಲ್ಯ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ತೀರೇನು? ಮಲ್ಕೊಳ್ರಿ, ಇಲ್ಲ ಅಂದ್ರೆ ಏನಾರ ಕೆಲಸ ಏನಾರ ಮಾಡ್ತೀರೇನ್ ಮಾಡ್ಬರ್ರಿ. ಸುಮ್ನೆ ನನ್ನ ಮುಂದೆ ಇಲ್ದವೆಲ್ಲ ಆಸೆ ಎತ್ಸಿ ಆಸೆಗಳೆಲ್ಲ ಉಡ್ಸಿ ಹೊಟ್ಟೆ ಉರ್ಸ್ಬೇಡ್ರಿ ನನಗೆ. ಸುಮ್ಮಕ್ ಬರ್ರಿ. ಅಯ್ಯೋ ಚೈತ್ರ, ನಿನಗೆ ಹೆಂಗೆ ಹೇಳೋಣ ಚೈತ್ರ? ನಾನು ನಿನಗೆ ಯಾವ ರೀತಿನೇ ಅರ್ಥ ಮಾಡಿಸ್ಲಿ ಚೈತ್ರ? ಇನ್ಮೇಲಿಂದ ನಮ್ಮ ಭಾವ ಅಲ್ಲ ಸಾವ್ಕಾರ ನಾನ್ ಕಣೆ. ಇಡೀ ಆ ತೋಟಕ್ಕೆ, ಆ ಕೋಳಿ ಫಾರಂಗೆ, ಆ ಕುರಿ ಫಾರಂಗೆ, ಮನೆಗೆ, ತೋಟಕ್ಕೆ, ಹೊಲಕ್ಕೆ, ಗದ್ದೆಗೆ ಎಲ್ಲದಕ್ಕೂ ನಾನೇ ಕಣೆ ವಾರಸ್ತಾರ. ಪ್ರತಿ ಒಂದು ನಂದೇ ಕಣೆ, ನಾನೇ ಕಣೆ ಇನ್ಮೇಲಿಂದ ಸಾವ್ಕಾರ. ನಿನಗೆ ಗೊತ್ತಿಲ್ಲ ಕಣೆ ನಿನಗೆ. ನಮ್ಮ ಭಾವ ನನಗೆ ಅದು ಯಾವ ತೋಟದಿಂದ ನನಗೆ ಆಚೆ ಕಡೆ ಕಳ್ಸಿದ್ದ, ಅದು ಯಾವ ಮನೆಯಿಂದ ನನಗೆ ಆಚೆ ಕಡೆ ಕಳ್ಸಿದ್ನೋ ಅದೇ ಮನೆಗೆ ನಾನೇ ಕಣೆ ಇನ್ಮೇಲಿಂದ ಓನರು, ನಾನೇ ಕಣೆ ಸಾವ್ಕಾರ. ನಂದೇ ಕಣೆ ಮನೆ ಎಲ್ಲದೂನು. ನಿನಗೆ ಗೊತ್ತಿಲ್ಲ ಅಷ್ಟೇ, ನನಗೂ ಗೊತ್ತಿರಲಿಲ್ಲ ಇಷ್ಟು ದಿವಸ. ಸತ್ಯ ಏನಂತ ಇನ್ನೂ ಗೊತ್ತಿಲ್ಲ ಕಣೆ. ಎಲ್ಲ ನಮ್ಮ ಹೆಸರಲ್ಲೇ ಐತ್ ಕಣೆ, ಎಲ್ಲ ನಮ್ಮ ಅಪ್ಪಂದೆ ಕಣೆ ಅವೆಲ್ಲ. ಏನ್ರಿ ಹೇಳ್ತಿದ್ದೀರಾ ನೀವು? ನೀವ್ ಹೇಳ್ತಿರೋದು ನಿಜಾನಾ? ಸುಮ್ನಿರಿ, ಸುಮ್ನೆ ಬಂದ್ಬಿಟ್ಟು ನನ್ನ ಮುಂದೆ ಸುಳ್ಳು ಹೇಳಕ್ ಬರ್ಬೇಡ್ರಿ. ಹಿಂಗೆ ನಿಮ್ ಮಾತು ಕೇಳಿ ಕೇಳಿ ನನಗೂ ಬೇಜಾರಾಗ್ಬಿಟ್ಟೈತೆ. ನಡೀರಿ ಸುಮ್ನೆ ತಿಂಡಿ ತಿನ್ರಿ, ಇಲ್ದವೆಲ್ಲ ಆಸೆ ಹುಟ್ಟಿಸ್ಬೇಡ್ರಿ ನನಗೆ. ಅಯ್ಯೋ ಚೈತ್ರ, ನಿನಗೆ ಯಾವ ರೀತಿ ಹೇಳೋಣ ಚೈತ್ರ? ನಿಜಾಗ್ಲೂ ಕಣ್ ಚೈತ್ರ, ನನ್ಗೆ ಹೇಳ್ತಿರೋದು 100ಕ್ಕೆ 100 ಸತ್ಯ ಕಣ್ ಚೈತ್ರ. ನಿಜಾಗ್ಲೂ ಚೈತ್ರ, ಸುಳ್ಳು ಯಾಕೆ ಹೇಳಕ್ ಹೋಗೋಣ ನಾನು? ಏನ್ ಗೊತ್ತಾ ಚೈತ್ರ, ನನಗೆ ತೋಟದಲ್ಲಿ ಹೊಲತಾವ ಶುಂಠಿ ಕಳೆ ಕೀಳಿಸ್ತಿದ್ರ ಇವರು ಯಾರೋ ಲೆಕ್ಕಾಚಾರಿ ನಿನ್ಕೊಂಡ್ಬಿಟ್ಟು ಏನು ಗದ್ರಿಸಿ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ನೀನ್ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ, ನೀನ್ ಬುದ್ಧಿ ಕಲೀಲಿಲ್ಲ ನೀನು, ಹಂಗೆ ಹಿಂಗೆ ಅಂತ ಎಲ್ಲ ಅವಮಾನ ಮಾಡ್ಕೊಂಡು ನನಗೆ ರೇಗಿಸ್ಕೊಂಡು ಕೆಲಸ ಎಲ್ಲ ಮಾಡಿಸ್ತಿದ್ದ. ನಾನು ಬಿಸಿಲಲ್ಲಿ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಿದ್ನ. ಸಿಕ್ಕಾಬಟ್ಟೆ ಅಂದ್ರೆ ಸಖತ್ತು ಸುಸ್ತಾಗ್ತಿತ್ತು ಚೈತ್ರ. ಯಾವತ್ತೂ ಕೂಡ ಕೆಲಸ ಮಾಡ್ದವ್ ನಾನು ಕೆಲಸ ಮಾಡ್ಬಿಟ್ನಲ್ಲ, ಹೆಂಗಾಗ್ತಿತ್ತು ಗೊತ್ತಾ ನನಗೆ? ಅಷ್ಟರಲ್ಲಿ ನಮ್ಮಪ್ಪ ಬಂದ್ಬಿಟ್ಟೈತೆ. ನಮ್ಮ ಅಪ್ಪ ಇನ್ನೇನು ಊರಿಗೆ ದೊಡ್ಡ ಸಾವ್ಕಾರ, 4-5 ಸುತ್ತಮುತ್ತ ಹಳ್ಳಿಗೆಲ್ಲ ನಿನಗೆ ಗೊತ್ತಲ್ಲ. ಏನಂದ್ರೆ ನಾವು ನಾನು ಸಾವ್ಕಾರನೇನೆ. ಆದ್ರೆ ನಮ್ಮ ಅಪ್ಪ ನನಗೆ, ನಾನು ನಿನಗೆ ಮದುವೆ ಆಗ್ದಾಗ್ಲಿಂದ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಮನೆಯಿಂದ ಆಚೆ ಕಡೆ ಹಾಕಿತ್ತು. ನಿನಗೂ ಗೊತ್ತಿರೋ ವಿಷಯನೇ ಅಲ್ವಾ ಇನ್ನೇನು? ಆಮೇಕಿಂದ ನಮ್ಮ ಅಪ್ಪ ಬಂದ್ಬಿಟ್ಟೈತೆ. ನಾನು ಕೆಲಸ ಮಾಡ್ತಿರೋದೆಲ್ಲ ನೋಡ್ಬಿಟ್ಟು ನಮ್ಮ ಅಪ್ಪಂಗೆ ಸಿಕ್ಕಾಬಟ್ಟೆ ಹೊಟ್ಟೆ ಉರಿದ್ಬಿಟ್ಟೈತೆ. ಆಮೇಲಿಂದ ಲೆಕ್ಕಾಚಾರಿಗೆ ಬೈತು ಬೈತು ಬೈತು. ಹೆಂಗ್ ಬೈತು ಅಂತೀಯ? ನನ್ನ ಮಗ ಈ ಹೊಲಕ್ಕೆ, ಈ ತೋಟಕ್ಕೆ, ಇಡೀ ಊರಿಗೆದೇನೆ ಶ್ರೀಮಂತ. ಇವೆಲ್ಲದಕ್ಕೂ ಆಸ್ತಿಗೆಲ್ಲ ವಾರಸ್ತಾರ ಅವನು. ಈ ಕೆಲಸದವ್ರ ಹತ್ರ ಅವ್ನು ಮಾಡಿಸ್ಬೇಕು ಅಂಥದ್ರಲ್ಲಿ ನನ್ನ ಮಗನ ಕೈಲಿ ಮಾಡಿಸ್ತಿದ್ದೀರ ನೀವು? ಎಲ್ಲೋದ ಅವ್ನು ಸಾವ್ಕಾರ, ಕರ್ಕೊಂಬ ಇಲ್ಲಿ ಅಂತ ಹೋಗ್ಬಿಟ್ಟು ಮಂತವೆಲ್ಲ ಹೋಗಿ ನಮ್ಮ ಬಾಬಾ ಹಂಗೆ ಬೈತು. ಇನ್ನೊಂದೇನು ಗೊತ್ತಾ ಚೈತ್ರ, ಸತ್ಯದ ಮಾತು ಏನು ಗೊತ್ತಾ?
ಇಲ್ಲಿ ಕೇಳಿ ಹೇಳ್ತೀನಿ. ಹೇಳ್ರಿ ಹೇಳ್ರಿ ಏನ್ ಸತ್ಯ? ನೀವ್ ಹೇಳ್ದಂಗೆ ನನಗೆ ಖುಷಿ ಆಗ್ತೈತಿ ಕಣ್ರಿ. ಹೇಳ್ರಿ ಬೇಗ, ನನಗ್ ತಡಿಯಕ್ ಆಗ್ತಿಲ್ಲ. ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕಂತ ಇದೀರಿ? ಹೇಳ್ರಿ ಬೇಗ, ಯಾಕೆ ಹಿಂಗ್ ಆಡ್ತಿದ್ದೀರಾ? ಬೇಗ ಹೇಳ್ರಿ. ಅಯ್ಯೋ ತಡಿ ಚೈತ್ರ, ಸತ್ಯ ಹೇಳೋವರೆಗೂ ಯಾಕೆ ಹಿಂಗ್ ಆಡ್ತಿದ್ಯಾ? ಒಂದ್ ಸ್ವಲ್ಪ ಹೇಳೋವರೆಗೂ ಕೇಳು, ಸಮಾಧಾನ ಇರ್ಲಿ. ಸಮಾಧಾನ ಮಾಡ್ಕ ಕಳ್ಕೊಬೇಡ, ನಿಧಾನವಾಗಿರು. ಇನ್ಮೇಲಿಂದ ನಾವೇ ಶ್ರೀಮಂತರು. ಮತ್ತೆ ಆಮೇಕಿಂದ ಏನ್ ಮಾಡಿದಾರ ಗೊತ್ತಾ? ಈ ಆಸ್ತಿ ಹೊಲ ಗದ್ದೆ ತೋಟ ಎಲ್ಲ ಐತಲ್ಲ ಚೈತ್ರ, ಇದೆಲ್ಲದೂ ಅಂತೆ ನಮ್ಮ ಅಪ್ಪ ನಮ್ಮ ಬಾವಂಗೆ ನೀನು ನನ್ನ ಮಗಳಿಗೆ ಚೆನ್ನಾಗಿ ನೋಡ್ಕೋಬೇಕು, ನೀನು ಹೆಂಡ್ತಿಗೆ ಚೆನ್ನಾಗಿ ನೋಡ್ಕೊಂಬಿಟ್ಟು ಇಬ್ರು ಚೆನ್ನಾಗಿರ್ರಿ ಅಂತ ಇಲ್ಲಿ ಆಸ್ತಿ ಎಲ್ಲ ತಗೊಂಡು ಮನೆ ಎಲ್ಲ ತಗೊಂಡು ಅಂತೆ ಎಲ್ಲ ಬಿಟ್ಟೋಗಿರೋದಂತೆ. ಎಲ್ಲ ಇವಾಗ್ಲೂ ಕೂಡ ಅಪ್ಪನ ಆಸ್ತಿಲೇ ಅಪ್ಪನ ಹೆಸರಲ್ಲೇ ಅಂತ ಇರೋದು. ಆಮೇಲಿಂದ ಅಪ್ಪ ಹೋಗಿದ್ದೇನೆ ಮನೆ ಹತ್ರ ಕರ್ಕೊಂಡೋಗ್ಬಿಟ್ಟು ನನ್ನ ಮಗನ್ ತವ ಈ ರೀತಿ ಎಲ್ಲ ಕೆಲಸ ಮಾಡಿಸ್ತೀಯ, ನಿನಗೆ ನಾಚಿಕೆ ಆಗಲ್ವಾ? ನನ್ನ ಮಗ ಸಾವುಕಾರ, ನನ್ನ ಮಗನ ತಬಲಿಂದ ಮಾಡಿಸ್ತೀಯ ನೀನು, ಬುದ್ಧಿ ಇಲ್ವಾ? ಹಂಗೆ ಹಿಂಗೆ ಅಂತ ಎಲ್ಲ ಬೈದ್ಬಿಟ್ಟು ನನ್ನ ಮಗಳಿಗೆ ನೀನು ಚೆನ್ನಾಗಿ ನೋಡ್ಕೊಂಡಲೆ ಮೊದಲನೇ ಹೆಂಡ್ತಿ ಮಗಂಗೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ಎಲ್ಲ ಚೆನ್ನಾಗಿದ್ಬಿಟ್ಟು ನನ್ನ ಮಗಳಿಗೆಲ್ಲ ದೂರ ಮಾಡಿದ್ಯಾ ನೀನು, ಒಬ್ಬಂಟಿ ಮಾಡಿದ್ಯಾ ನೀನು ಅಂತೆಲ್ಲ ಬೈದ್ಬಿಟ್ಟು ನೋಡು, ಇನ್ ಮೇಲಿಂದ ಅವ್ರು ಸವಾಸ ಮಾಡ್ಲಿಲ್ಲ ಅಂದ್ರೆ ನೀನ್ ಅಣ್ಣ ತಮ್ಮದ್ರಿಗೆ ಯಾರಿಗೂ ಮಾತಾಡಿಸ್ತಿಲ್ಲ ಅಂದ್ರೆ ಇರು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ರು. ಅದಕ್ಕೆ ಭಾವ ಇದ್ದಿದ್ದು ಕೋಪ ಮಾಡ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಂಡು ಲಗೇಜ್ ಎಲ್ಲ ತಗೊಂಡು ಅವನು ಲೆಕ್ಕಾಚಾರಿ ಇಬ್ರು ಮನೆ ಬಿಟ್ಟು ಹೋಗ್ಬಿಟ್ರು ಕಣೆ. ಇನ್ಮೇಲಿಂದ ಅಕ್ಕ ಅಲ್ಲೇ ಇದ್ದಾರೆ, ಮನೇಲೇ ಇದ್ದಾರೆ. ನಾನು ಅಕ್ಕ ನೀವೆಲ್ಲಾರು ನಾವ್ ಅಲ್ಲೇ ಇರೋಣ. ಈ ಹಳೆ ಮನೇಲೇನು ಇರೋದು ಬೇಡ, ನಡಿ ನಾವು ಹೊಸ ಮನೆಗೆ ಹೋಗೋಣ. ನಾವೇನ್ ಮೇಲಿಂದ ಸಾವುಕಾರರು ಗೊತ್ತಾ? ಎಲ್ಲ ತೋಟ ಹೊಲ ಗದ್ದೆ ಕೋಳಿ ಫಾರಮ್ಮು ಕುರಿ ಫಾರಮ್ಮು ಎಲ್ಲ ನೋಡ್ಕೋಬೇಕು. ನಡಿ, ಇನ್ಮೇಲಿಂದ ಎಲ್ಲ ನಂದೇ ಅಥಾರಿಟಿ, ಎಲ್ಲ ಪ್ರತಿಯೊಂದೂ ನಾನೇ ನೋಡ್ಕೋಬೇಕು ಚೈತ್ರ. ಸಿಕ್ಕಾಬಟ್ಟೆ ಬಿಸಿ, ಬಾ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇನ್ಮೇಲಿಂದ ಈ ಬಾಡಿಗೆ ಮನೇಲಿ ಇರೋದು ಬೇಡ, ನಡಿ ಹೊಸ ಮನೇಲಿ ಸುಖವಾಗಿ ಜೀವನ ಮಾಡೋಣ. ಇನ್ಮೇಲಿಂದ ಎಷ್ಟೊಂದೆಲ್ಲ ಕಷ್ಟಪಟ್ಟು ನಾವು ಸಾವುಕಾರರು ಆಗೋದಕ್ಕಾಗ ಮನೇಲಿ ಕಡೆಗೂ ಎಲ್ಲ ನಮ್ಮ ಹೆಸರಲ್ಲೇ ಐತೆ, ನಮ್ಗೆ ಗೊತ್ತಿಲ್ಲ ನೋಡು. ಎಲ್ಲ ಲಗೇಜ್ ಎಲ್ಲ ತಗ ಹೋಗೋಣ. ಇನ್ಮೇಲಿಂದ ನೀನ್ ಸಾವುಕಾತಿ, ನಾನು ಸಾವುಕಾರ. ಅಯ್ಯೋ 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 ಅಯ್ಯೋ, ನಿಮ್ ಬಾಯಿಗೆ ಸಕ್ಕರೆ ಹಾಕ. ಏನಂತ ಮಾತಾಡ್ತಿದ್ರಿ ನೀವು? ನೀವ್ ಹೇಳ್ತೀರಾ ನಿಜ ಏನ್ರಿ? ಅಯ್ಯೋ ನನಗೆ ತಲೆ ತಿರುಗಂಗ್ ಆಗ್ತೈತ್ ಕಣ್ರಿ. ರೀ ಬರ್ರಿ ಇಲ್ಲಿ, ನನ್ ಕೈಗೆ ಒಂದ್ಸಲಿ ಹಿಂಗೆ ಟಚ್ ಮಾಡಿ ನೋಡ್ರಿ. ನೀವ್ ಹೇಳ್ತಿರೋದ್ ನಿಜಾನ, ನೀವ್ ಕೇಳ್ತಿರೋ ನಿಜಾನ ಕನ್ಸ ಅಂತ ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ದಡ್ಡಿ, ನಿಜ ಕಣೆ, ನಾನು ಹೇಳ್ತಿರೋದು ನಿಜ ಕಣೆ, ಕನ್ಸಲ್ಲ ಕಣೆ. ನಿಜ ನಿಜ, ನಾನು ಹೇಳ್ತಿರೋದು 100% ನಿಜ ಗೊತ್ತಾ? ಅಪ್ಪ ಅಕ್ಕ ಎಲ್ಲಾರು ಆ ಮನೇಲಿದ್ದಾರೆ ಇವಾಗ. ಹೋಗಿ ಈಗ ಅಲ್ಲೇದೇನೆ ಎಲ್ಲ ಲಗೇಜ್ ಎಲ್ಲ ತಗ ಅಲ್ಲೇ ಸೆಟಲ್ ಆಗ್ಬಿಡೋಣ. ನಡಿ, ಅಲ್ಲಿ ಹೋಗಿ ಅಪ್ಪ ಬಂದಾರೆ, ಅಪ್ಪಂಗೆಲ್ಲ ಮಾತಾಡ್ಸ್ಕೊಂಡ್ ಬರೋಣ. ಯಾಕಂದ್ರಿ ಅಲ್ಲ, ಎರಡು ಖುಷಿ ಆಗ್ತೈತಲ್ರಿ. ಮೊದ್ಲು ನಿಮ್ಮ ಅಪ್ಪ ಸಾವುಕಾರ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಆದ್ರೆ ನೀವು ನನಗೆ ಮದುವೆ ಮಾಡ್ಕೊಂಡ್ ಬಂದಿದ್ದಕ್ಕೆ, ನಾವಿಬ್ರು ಲವ್ ಮ್ಯಾರೇಜ್ ಆಗಿದ್ದಕ್ಕೆ ನಮ್ಗೆ ಮನೆಯಿಂದ ಆಚೆ ಕಡೆ ಕಳ್ಸಿದ್ರು. ಆದ್ರೆ ನಿಮ್ಮ ಅಪ್ಪ ಒಪ್ಕೊಂಡಿದಾರ ನಮ್ಗೆ ಹಂಗಾರೆ? ಒಪ್ಕೊಂಡಿದಾರ? ಒಂದ್ ಕಡೆ ಒಪ್ಕೊಂಡಿರೋದು, ಇನ್ನೊಂದ್ ಕಡೆ ಇವೆಲ್ಲ ಆಸ್ತಿ ಮನೆ ಎಲ್ಲ ನಮ್ದೇ ಆಯ್ತಂತ. ಅಯ್ಯೋ 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 ಅಯ್ಯೋ, ಎರಡೆರಡು ಕಡೆ ಖುಷಿ ಅಲ್ರಿ ನಮ್ಗೆ. ಏನೇನು ಮಾಡೋದು? ಅಯ್ಯೋ ನಾನೇ ಸಾವುಕಾತಿ ಇನ್ಮೇಲೆ. ನನ್ಗೆ ಎಷ್ಟು ಬೆಲೆ ಕೊಡ್ಬೇಕು ಇನ್ಮೇಲಿಂದ, ಊರವರೆಲ್ಲ ಎಷ್ಟು ಗೌರವ ಕೊಡ್ಬೇಕು ನಮ್ಗೆ. ಎಲ್ಲಾರು ಎಷ್ಟು ಆಡ್ಕೊಳ್ತಿದ್ರಿ ನೀವು, ಪಾಪ ಕೂಲಿ ಕೆಲಸ ಮಾಡಕ್ ಹೋಗ್ಬಿಟ್ಟಿದ್ರಲ್ರಿ ನೀವು. ಅಯ್ಯೋ ಎಷ್ಟು ಖುಷಿ ಆಗ್ತೈತಂದ್ರೆ ನನಗೆ ತಡ್ಕೊಳಕ್ ಆಗ್ತಿಲ್ಲ ಕಣ್ರಿ. ಕಣೆ ಚೈತ್ರ, ಪಾಪ ಅಪ್ಪ ನಮ್ಗೆಲ್ಲರಿಗೂ ಒಪ್ಕೊಂಡಿದ್ದಾರೆ, ನಮ್ಮ ಮೇಲೆ ಇನ್ನೇನು ಕೋಪ ಏನಿಲ್ಲ. ಚೆನ್ನಾಗಿ ಇರ್ಬೇಕು ಕಣೋ ನೀನು, ಇನ್ಮೇಲಿಂದ ನೀನೇ ಕಣ ಸಾವುಕಾರ, ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿರು. ಸರಿ ಕಣಪ್ಪ, ಆಯ್ತು, ನಂದು ತಪ್ಪಾಗೋಯ್ತು ಕಣಪ್ಪ ಅಂತ ಎಲ್ಲ ಹೇಳ್ದೆ. ಎತ್ತಾಗೋದ್ಲು ನೀನ್ ಹೆಂಡ್ತಿ, ಎಲ್ಲ ನೀನ್ ಹೆಂಡ್ತಿ ಎಲ್ಲಿದ್ದೀರೋ, ಏನ್ ಮಾಡ್ತಿದ್ದೀರೋ, ಚೆನ್ನಾಗಿದ್ದೀರಿ ಅಂದ್ರು ಅಂತ ಎಲ್ಲ ಹೇಳ್ದಾಗ, ಇಲ್ಲ ಕಣಪ್ಪ ಇಲ್ಲ, ಅವಳು ಮನೇಲಿದ್ದಾಳೆ, ನಿಮ್ಮಿಂದ ಭಯ ಬೀಳ್ದು ಸುಮ್ಮನಿದ್ದಾಳೆ ಕಣಪ್ಪ ಅಂತ ಎಲ್ಲ ಹೇಳ್ದೆ. ಹೋಗು, ನನ್ನ ಸೊಸೆ ತಾವ ನಾನು ಮಾತಾಡ್ಬೇಕು, ಕರ್ಕೊಂಬ ಹೋಗು ಅಂತ ಹೇಳ್ತು. ಬಾಯ್ ಚೈತ್ರ, ಹೋಗೋಣ. ಅಪ್ಪಂಗೆಲ್ಲ ಚೆನ್ನಾಗಿ ಮಾತಾಡ್ಸ್ಬೇಕು, ನೀನು ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಮಾವ ಮಾವ ಅಂತೆಲ್ಲ ಚೆನ್ನಾಗಿ ನೋಡ್ಕ, ಚೆನ್ನಾಗಿ ಮಾತಾಡ್ಸು. ನನಗೆ ಹೇಳ್ಬೇಕನ್ರಿ ನೀವು, ನನಗೆ ಹೇಳ್ಕೊಡ್ಬೇಕಾ ನೀವು ಇವೆಲ್ಲ? ನಾನ್ ಚೆನ್ನಾಗಿ ಮಾತಾಡ್ತೀನಿ, ನಡೀರಿ. ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಇದ್ರ ಬಗ್ಗೆ ನೀವ್ ಯೋಚನೆ ಮಾಡಬೇಡಿ. ನೀವು ಆರಾಮಾಗಿರಿ. ಇನ್ಮೇಲಿಂದ ನೀವು ಬಹಳ ಬಿಸಿ ಕಣಪ್ಪ. ನೀವು ಊರಿಗೆ ಸಾವುಕಾರರು ನೀವು. ಎಲ್ಲ ಜವಾಬ್ದಾರಿ ನಿಮ್ಮೇಲೇನೆ ಐತೆ. ಮನೆ ಹೊಲ ಗದ್ದೆ ತೋಟ ಎಲ್ಲ ಕೋಳಿ ಫಾರಮ್ಮು ಕುರಿ ಫಾರಮ್ಮು ಎಲ್ಲ ಪ್ರತಿಯೊಂದನ್ನು ನೋಡ್ಕೋಬೇಕು. ಬಹಳ ಜವಾಬ್ದಾರಿ ಐತೆ ನಿಮ್ಗೆ ಇನ್ಮೇಲಿಂದ, ಸರಿನಾ? ಎಲ್ಲ ನೋಡ್ಕೋಬೇಕು. ಬನ್ನಿ, ಬೇಗ ಹೋಗೋಣ ಬನ್ನಿ. ಅಲ್ಲ ಕಣಮ್ಮ, ಅಲ್ಲ ಅಳಿಯಂದ್ರು ಈ ರೀತಿ ಎಲ್ಲ ನಿನಗೆ ಹಿಂಸೆ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ. ಮೊದಲನೇ ಹೆಂಡ್ತಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದ್ದಾರೆ, ಮಗನ ಹತ್ರ ಎಲ್ಲ ಚೆನ್ನಾಗಿದ್ದಾರೆ ಅಂತ ಮೊದಲೇ ಯಾಕಮ್ಮ ನನಗೆ ಇವೆಲ್ಲ ವಿಷಯ ಹೇಳಿಲ್ಲ? ಮೊದಲೇ ಗೊತ್ತಿದ್ರೆ ಯಾವಾಗಲೂ ಬಂದ್ಬಿಟ್ಟು ಅವನಿಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತಿದ್ನಲ್ಲಮ್ಮ. ನೋಡು,
ನನ್ನ ಮಗಳಿಗೋಸ್ಕರ ನಾನು ಮನೆ ಆಸ್ತಿ ಎಲ್ಲ ತಗೊಂಬಿಟ್ಟು ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಬಿಟ್ಟು ಹೋದ್ರೆ ಅವನು ನಿನಗೆ ದೂರ ಮಾಡಿಬಿಟ್ಟು ಒಂಟಿ ಮಾಡಿಬಿಟ್ಟು ಅಣ್ಣ ತಮ್ಮಂದ್ರುಗಳ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟು ನಿನಗೆ ಒಂಟಿ ಮಾಡಿದ್ನ ಅವನು. ನೀನು ಯಾಕಮ್ಮ ಎದ್ರಕೊಂಡಿದ್ದೆ? ನೀನು 5-6 ಹಳ್ಳಿಗೆ ದೊಡ್ಡ ಸಾಹುಕಾರನ ಮಗಳು ನೀನು. ನಿನಗೆ ಎಷ್ಟು ಧೈರ್ಯ ಇರಬೇಕು, ನನ್ನ ಮಗಳಂದ ಮೇಲೆ ಎಷ್ಟು ಗತ್ತಿರಬೇಕು. ನಿನಗೆ ಬುದ್ಧಿ ಇಲ್ವಾ ನಿನಗೆ? ಏನು ದಡ್ಡಿನೋ ಏನಮ್ಮ ಅತ್ಲಾಗಿ ನೀನು. ಸರಿ ಸರಿ ಆಯಿತು ಬಿಡು, ಹೋಗ್ಲಿ. ಇನ್ಮೇಲಿಂದ ಚೆನ್ನಾಗಿರ್ಬೇಕು ನೀನು. ಅವನ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ, ಆಯ್ತಾ? ನೆಮ್ಮದಿಯಾಗಿರು ನೀನು. ಸರಿ ಕಣಪ್ಪ, ಆಯ್ತು, ನೆಮ್ಮದಿಯಾಗಿ ಇರ್ತೀನಿ ಬಿಡಪ್ಪ, ಖುಷಿ ಖುಷಿಯಾಗಿ ಇರ್ತೀನಿ. ಅಪ್ಪ, ಎಲ್ಲಾರು ನನಗೆ ದೂರ ಮಾಡ್ಬಿಟ್ಟಿದ್ರು ಕಣಪ್ಪ. ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತೇನಪ್ಪ. ನಿಮ್ ಮುಂದೆ ಎಲ್ಲಿ ಮುಂದೆ ಬಂದು ಹೇಳಿರೆ ಎಲ್ಲಿ ನೀವು ನನಗೆ ಬೈತೀರಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ಕಣಪ್ಪ. ಬಾರಪ್ಪ, ಏನಾದ್ರೂ ಅಡಿಗೆ ಮಾಡ್ತೀನಿ, ಊಟ ಮಾಡೋಣ. ಕಣಪ್ಪ, ಅಲ್ಲಿ ಅಣ್ಣ ಎಲ್ಲ ಚೆನ್ನಾಗಿದಾರ? ಮನೆ ಎಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿದಾರೇನಪ್ಪ? ಎಲ್ಲಾರು ಎಷ್ಟು ದಿವಸ ಆಯ್ತಪ್ಪ ಊರಿಗೆ ಬಂದ್ಬಿಟ್ಟು ನಾನು ತವರ ಮನೆಗೆ. ಅಲ್ಲ ಕಣಮ್ಮ, ಬಾರಮ್ಮ ಇವಾಗೆ ಹೋಗೋಣ. ಕಾರ್ ತಗೊಂಬಂದಿದ್ದೀನಿ, ಕಾರಲ್ಲಿ ಹೋಗೋಣ ತಡಿ. ಡ್ರೈವರ್ಗೂ ಕರ್ಕೊಂಬಂದಿದ್ದೀನಿ. ಒಂದೇ ಸಲ ಕಾರಲ್ಲಿ ಹೋಗೋಣಂತೆ. ನೀನು ಕರ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು. ಒಂದು ತಿಂಗಳು ನನ್ನ ತಾವಲೆ ನಿನ್ನ ಉಳಿಸ್ಕೊಂಡು ನಮ್ಮ ಮನೇಲಿ ಇದ್ದು ನಿನಗೆ ಹೆಂಗೆ ಬೇಕು ಹಂಗೆ ಖುಷಿ ಖುಷಿಯಾಗಿ ಇದು ಬರುವಂತೆ ಕಣ ಬಾ. ಇಷ್ಟು ದಿವಸ ಇವ್ರ ಕೈಲಿ ಕಷ್ಟಪಟ್ಟಿರೋ ಸಾಕು, ಇನ್ಮೇಲಿಂದ ನೀನು ಕಷ್ಟಪಡಬೇಡ ಕಣ ಬಾ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇವನು ಇಲ್ಲಿ ನಿನ್ನ ತಮ್ಮ ಎಲ್ಲ ನೋಡ್ಕೊಂಡು ಇರಲಿ, ತೋಟ ಹೊಲ ಗದ್ದೆ ಎಲ್ಲ ಅಲ್ಲಿ ಚೆನ್ನಾಗಿರುವಂತೆ ಕಣ್ ಬಾರ್ ಮಗಳು. ನಾನಿಲ್ವೇನಮ್ಮ, ನಾನಿರೋವರೆಗೂ ನೀನು ಯೋಚನೆ ಮಾಡಬೇಡಪ್ಪ. ನೀನೇ ಇಡೀ ಊರಿಗೆನೇ ಶ್ರೀಮಂತರು ನೀವು, ನಾನು ಇಡೀ 4-5 ಹಳ್ಳಿಗೆ ಸಾಹುಕಾರ. ನಿನಗೆ ಈ ರೀತಿ ಎಲ್ಲ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಟ್ಬಿಡ್ತೀನ? ನಾನು ಇಲ್ವೇನಮ್ಮ, ಬಾರಮ್ಮ ಹೋಗೋಣ. ಅವನಿಗೇನಮ್ಮ ನಿಮ್ಮ ಅಣ್ಣ ಚೆನ್ನಾಗೇ ನೋಡ್ಕೊಳ್ತಾನೆ. ಅಯ್ಯೋ 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 ಅಯ್ಯೋ, 4-5 ಫ್ಯಾಕ್ಟ್ರಿಗಳಿದ್ದಾವೆ ನಮ್ಮದು. ತೋಟ ಇನ್ನೇನು ನಿನಗೆ ಗೊತ್ತಲ್ಲ, ತೋಟ ಹೊಲ ಎಲ್ಲ ಐತೆ ನಮ್ಮದು, ಎಲ್ಲ ಐತೆ ಕಣ. ಬಾರಮ್ಮ, ನೀನು ಯಾಕಮ್ಮ ಯೋಚನೆ ಮಾಡ್ತೀಯ? ಹೌದೇನಪ್ಪ, ಅಣ್ಣ ಅಷ್ಟೊಂದೆಲ್ಲ ಇದು ಮಾಡಿದಾನೆ ಇವಾಗ? ಹೂ ಕಣ ಮಗಳೇ, ಎಷ್ಟು ಬುದ್ಧಿವಂತ ಆಗಿದ್ದಾನಂದ್ರೆ ಎಲ್ಲ ನೋಡ್ಕೊಳ್ತಾನೆ ಕಣಮ್ಮ ನಿಮ್ಮ ಅಣ್ಣ. ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ ಇವಾಗ. ಆಯಿತು, ಬಾರಮ್ಮ. ಏನಾದ್ರೂ ಹೋಟ್ಲಿಗೆ ಹೋಗಿ ಊಟ ಮಾಡಿಸ್ಕೊಂಬರ್ತೀನಿ ಕಣ್ ಬಾ. ಇಲ್ಲೇ ಏನು ಮಾಡ್ತೀಯ ಇವಾಗ? ಅಪ್ಪ ಅಪ್ಪ, ಯಾಕಪ್ಪ ಅಲ್ಲಿ ಮನೆ ಹತ್ರನೇ ಬರಲಿಲ್ಲ? ಬಾರಪ್ಪ. ಇಲ್ಲ ಕಣ ಮಗನೇ, ನನಗೆ ಕೆಲಸಗಳಿದ್ದಾವೆ, ಇನ್ನೇನು ಹೋಗ್ತೀನಿ ನಾನು ಇವಾಗ. ಇನ್ಮೇಲಿಂದ ಇದೇ ಮನೇಲಿ ಇರ್ರಿ, ಆ ಬಾಡಿಗೆ ಮನೇಲಿ ಬಿಟ್ಬಿಡ್ರಿ. ಎಲ್ಲ ಲಗೇಜ್ಗಳೆಲ್ಲ ತಗೊಂಬಂದ್ಬಿಟ್ಟು ಈ ದೊಡ್ಡ ಮನೇಲಿ ಇದ್ದು ಹೊಲ ತೋಟ ಗದ್ದೆ ಕುರಿ ಫಾರಮು ಕೋಳಿ ಫಾರಮು ಎಲ್ಲ ನೋಡ್ಕೊಂಡು ಚೆನ್ನಾಗಿರ್ಬೇಕು. 15 ದಿವಸಕ್ಕೆ ಒಂದೊಂದ್ಸಲಿ ನಾನು ಬಂದು ಹೋಗ್ತಿರ್ತೀನಿ, ವಾರಕ್ಕೆ ಒಂದೊಂದ್ಸಲಿ ನನಗೆ ಪುರ್ಸತ್ ಆದಂಗೆ ಬಂದು ಹೋಗ್ತಿರ್ತೀನಿ. ಏನು ಮಾಡ್ತೀಯಾ? ನನಗೆ ಈ ಕಡೆ ಬರೋದಕ್ಕೆ ಆಗಲ್ಲ, ಕೆಲಸಗಳು ಅಲ್ಲಿ ಫುಲ್ಲು ಫ್ಯಾಕ್ಟ್ರಿ ಎಲ್ಲ ನೋಡ್ಕೋಬೇಕು, ಕೆಲಸಗಳು ಸಿಕ್ಕಾಬಟ್ಟೆ, ತೋಟ ಎಲ್ಲ ನೋಡ್ಕೋಬೇಕು. ಹಂಗಾಗಿ ಭಾಳ ಕೆಲಸಗಳು ಕಣಪ್ಪ. ಹಂಗಾಗಿ ನನಗೆ ಬರೋಕ್ಕಾಗಲಿಲ್ಲ. ಇನ್ಮೇಲಿಂದ ಬರ್ತಿರ್ತೀನಿ. ಈ ಕಡೆ ಬರಿಲ್ಲ ಅಂದರೆ ಭಾಳ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಚೆನ್ನಾಗಿ ನೋಡ್ಕ, ಇವೆಲ್ಲದನ್ನು ನೋಡ್ಕೊಂಡು ಇಂಪ್ರೂವ್ ಮಾಡಬೇಕು. ಸುಮ್ಮನೆ ಕಾಲ ಕಳ್ಕೊಂಡು ತಿರ್ಗಾಡಬೇಡ. ನಿಮ್ಮ ಬಾಬಾ ಇನ್ನೇನು ಇಲ್ಲೆಲ್ಲ ಕಾಲು ಇಡಂಗಿಲ್ಲ, ಹಂಗೆ ಮಾಡ್ಬಿಟ್ಟಿದ್ದೀನಿ. ತಿರ್ಗಾ ಏನಾದರೂ ಬಂದ್ಬಿಟ್ಟು ಏನಾದರೂ ಕಿತಾಪತಿ ಮಾಡೋದು, ನಿನ್ಗೆ ಎದುರಿಸೋದು ಯಾರು ಮಾಡಿದ್ರೆ ಅಂದರೆ ಪಟ್ಟಂತ ಹೇಳು, ಫೋನ್ ಮಾಡು, ಪಟ್ಟಂತ ಬಂದ್ಬಿಡ್ತೀನಿ ನಾನು. ಸರಿನಾ? ಸ್ವಲ್ಪ ದಿವಸ ನಿಮ್ಮ ಅಕ್ಕಂಗೆ ಅಲ್ಲಿ ಊರಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೆಲ್ಲದನ್ನು ಭಾಳ ಬೇಜಾರಾಗ್ಬಿಟ್ಟೈತೆ ನಿಮ್ಮ ಅಕ್ಕಂಗೆ. ನನ್ನ ಮಗಳು ಬೇಜಾರಾದರೆ ನನಗೂ ಬೇಜಾರಾಗಂಗೆ. ನನ್ನ ಮಗಳು ಎಷ್ಟು ಖುಷಿಯಾಗಿರ್ತಾಳೋ ನಾನು ಅಷ್ಟೇ ಖುಷಿಯಾಗಿರ್ತೀನಿ. ಸರಿನಾ? ನನ್ನ ಮಗಳು ನೆಮ್ಮದಿಯಾಗಿರ್ಬೇಕು ಒಟ್ಟಿನಲ್ಲಿ ನನ್ನ ಕಣ್ಮುಂದೆ. ಸ್ವಲ್ಪ ದಿವಸ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಆಮೇಲಿಂದ ಕರ್ಕೊಂಬಂದು ಇಲ್ಲಿ ಬಿಡ್ತೀನಿ. ಸರಿನಾ? ನೀವೆಲ್ಲ ಚೆನ್ನಾಗಿರ್ರಿ. ಮಾವ ಮಾವ, ಬನ್ನಿ ಮಾವ, ಏನಾದರೂ ಅಡಿಗೆ ಮಾಡ್ತೀನಿ. ಕೋಳಿ ಏನಾದ್ರು ತಗೊಂಬರ್ತೀನಿ. ಕೋಳಿ ಬೇಡ, ಕುರಿ ಮಟನ್ ಏನಾದ್ರು ತಗೊಂಬರ್ತೀವಿ. ಸಾಯಂಕಾಲ ಬೇಗ ಹೋಗ್ಬಿಡಿರಂತೆ, ಊಟ ಮಾಡ್ಕೊಂಡು. ನೀನು ಕಾರ್ ತಗೊಂಬಂದಿದ್ದೀರಲ್ಲ, ಬನ್ನಿ ಮಾವ, ಊಟ ಮಾಡ್ಕೊಂಡು ಹೋಗಿರಂತೆ. ಅಲ್ಲ ಕಣ ಮಾವ, ನಿಮ್ ಸೊಸೆ ಪ್ರೀತಿಯಿಂದ ಕರಿತಿದ್ದೀನಿ. ನನ್ನ ಕೈ ರುಚಿ ನೋಡಲ್ವಾ ನೀವು? ಊಟ ಮಾಡಲ್ವ ಮಾವ? ಅಯ್ಯೋ ಬೇಡಮ್ಮ, ಇವಾಗ ನನಗೆ ಕೆಲಸಗಳು ಜಾಸ್ತಿ ಕಣಮ್ಮ, ಬೇಜಾರು ಮಾಡ್ಕೋಬೇಡ ಕಣಮ್ಮ. ಇನ್ನೊಂದ್ಸಲಿ ಬರ್ತಿರ್ತೀನಿ ಬಿಡು, ಇನ್ನು 15 ದಿವಸ ವಾರಕ್ಕೊಂದೊಂದ್ಸಲಿ ಬರ್ತಿರ್ತೀನಿ. ಅಪ್ಪ ಪ್ಲೀಸ್ ಕಣಪ್ಪ. ಅಲ್ಲ ಕಣಪ್ಪ, ನೀನು ಸೊಸೆ ಮೊದಲನೇ ಟೈಮ್ ನಿಮ್ಗೆ ನೋಡ್ತಿರೋದು. ಪಾಪ ಏನೋ ಮಾವ ಬಂದಿದ್ದಾರನ್ನೋ ಒಂದು ಆಸೆಯಿಂದ ಏನೋ ಆಸೆ ಮಾಡ್ತಿದ್ದಾಳೆ. ಅನ್ನಪ್ಪ. ಅಪ್ಪ ಬಾರಪ್ಪ, ಪಾಪ ಚೈತ್ರ ಒಳ್ಳೆವಳು, ಬಹಳ ಚೆನ್ನಾಗಿ ಮಾಡ್ತಾಳೆ ಕಣಪ್ಪ. ಅಡಿಗೆ ಎಲ್ಲ ಬಹಳ ರುಚಿಯಾಗಿ ಮಾಡ್ತಾಳೆ. ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಗೊತ್ತಾ? ಬಾರಪ್ಪ, ಏನು ಆಗಲ್ಲ. ಒಂದ್ ಸ್ವಲ್ಪ ಅರ್ಧ ಗಂಟೆ ತಡವಾಗೋದ್ರು ಪರವಾಗಿಲ್ಲ, ಬೇಗನೆ ಮಾಡ್ಬಿಡ್ತಾಳೆ ಕಣಪ್ಪ. ಊಟ ಮಾಡ್ಕೊಂಡು ಹೋಗೋಣ. ಪಾಪ ಅವಳ ಆಸೆ ಹಾಕಿ ಇದ್ ಮಾಡೋಣ. ಸರಿ ಕಣ, ಆಯ್ತು ನಡಿಯಪ್ಪ, ಅದಕ್ಕೇನಂತೆ.